ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಮತ್ತು ಆಲೂಗಡ್ಡೆ. ಅಕ್ಕಿ ಮತ್ತು ಆಲೂಗಡ್ಡೆ ಇದ್ದರೆ ಸೂಪರ್ ಆಗಿರುವಂಥ ಕ್ರಿಸ್ಪಿಯಾದಂಥ ಈ ಸ್ನ್ಯಾಕ್ಸ್ ಮಾಡ್ಬೋದು. ಇದನ್ನು ಮಾಡೋದಕ್ಕಿಂತ ಮುಂಚೆ ಇದಕ್ಕೊಂದು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ, ಗ್ರೀನ್ ಚಟ್ನಿ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಹಾಕ್ಕೊಳ್ಳಿ. ನಂತರ 3 ಹಸಿಮೆಣಸು, 2 ಸ್ಪೂನ್ನಷ್ಟು ಹುರಿಗಡಲೆ ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಾಯಿಲ್ಲ, ಅದಕ್ಕೆ 2 ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಉಪ್ಪು, ನಂತರ ಅರ್ಧ ಸ್ಪೂನಷ್ಟು ನಿಂಬೆ ರಸ. ಇಷ್ಟು ಹಾಕಿ ಒಂದು 2ರಿಂದ 3 ಸ್ಪೂನಷ್ಟೇ ನೀರು ಹಾಕ್ಕೊಂಡು ಚಟ್ನಿ ರುಬ್ಕೊಳ್ಬೇಕು. ನಾವು ಈ ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಲ್ವ, ಅದೇ ಚಟ್ನಿ ನಾನೀಗ ಮಾಡಿರೋದು. ಇವಾಗ ಸಿಂಪಲ್ ಆಗಿರುವಂಥ ಒಂದು ಚಟ್ನಿ ರೆಡಿ ಆಯಿತು. ಬನ್ನಿ ಬೋಂಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. 1 ಕಪ್ನಷ್ಟು ಅಕ್ಕಿಯನ್ನು ನಾನು 1 ಅವರ್ ಮುಂಚೆನೇ ನೆನೆ ಹಾಕಿದ್ದೆ. ಮಿನಿಮಮ್ 1 ಅವರ್ ಮುಂಚೆ ನೆನೆ ಹಾಕಬೇಕು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದರ ಜೊತೆಯಲ್ಲೇ 2 ಮೀಡಿಯಮ್ ಸೈಜ್ನ ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇವಾಗ ಇದನ್ನು ಸೇರಿಸ್ಕೊಳ್ಬೇಕು. 1 ಕಪ್ ಅಕ್ಕಿಗೆ 2 ಮೀಡಿಯಮ್ ಸೈಜ್ನ ಆಲೂಗಡ್ಡೆನ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ 1/4 ಕಪ್ನಷ್ಟೇ ನೀರು ಸೇರಿಸ್ಕೊಂಡು ಸಣ್ಣ ರವೆ ಇರುತ್ತಲ್ವ, ಅಷ್ಟೇ ನಯ ರುಬ್ಕೊಳ್ಬೇಕು. ಹಿಟ್ಟನ್ನು ತುಂಬ ತೆಳುವಾಗಿ ಮಾಡಬೇಡಿ. ನೋಡಿ, ಈ ರೀತಿ ಗಟ್ಟಿಯಾಗಿರಲಿ. ಒಂದು ವೇಳೆ ಹಿಟ್ಟು ತೆಳುವಾಯ್ತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರವೆ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನೋಡಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗು, 2 ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, 2 ಹೆಗ್ಗೆಯಷ್ಟು ಕರಿಬೇವು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದರೆ ನೀವು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು, ಮತ್ತು ಅಡುಗೆ ಸೋಡಾ ಎಲ್ಲ ಹಾಕಲಿಕ್ಕಿಲ್ಲ. ಇವಾಗ ಈ ಹಿಟ್ಟಿನ ಹದ ನೋಡ್ಕೊಳ್ಳಿ ಹೇಗಿದೆ ಅಂತೇಳಿ. ನೋಡಿ, ಈ ರೀತಿಯಾಗಿದ್ದರಾಯಿತು. ಇದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಲಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣ ಇದನ್ನು ಮುಟ್ಬಾರ್ದು, ಒಂದು 30 ಸೆಕೆಂಡ್ ಹಾಗೆ ಬಿಡಬೇಕು. ನಂತರ ಒಂದು ಸೌಟಿಂದ ನೋಡಿ ಈ ರೀತಿ ಸೆಪ್ರೇಟಾಗಿ ಮಾಡ್ಕೊಳ್ಳಿ, ಒಂದಕ್ಕೊಂದು ಅಂಟದಾಗೆ. ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ತೆಗಿಬೇಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಕ್ರಿಸ್ಪಿ ಆಗಿರುವಂಥ ಬೋಂಡ ರೆಡಿ ಆಗುತ್ತೆ. ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿದೆ. ನೀವು ಇದನ್ನು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ಅಕ್ಕಿಯನ್ನು ನೆನೆಸಿ ಮಾಡುವಷ್ಟು ಟೇಸ್ಟ್ ಬರಲ್ಲ. ಅಲ್ಲದೆ ಅದು ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ. ಅದಕ್ಕೆ ಅಕ್ಕಿ ನೆನೆಸಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರೋದು. ನಂತರ ಇದನ್ನು ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 4ರಿಂದ 5 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ ನೋಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.